ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೂ ನನ್ನ ಜೊತೆ ಮಾಜಿ ಯೂತ್ ಕಾಂಗ್ರೆಸ್, ಅಖಿಲ ಭಾರತ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಬಹುಮುಖ್ಯವಾದಂತಹ ವಿಚಾರ ಇವತ್ತೇನಿದೆ, ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಕಂಟಿನ್ಯೂಸ್ ಲಾಸ್ಟ್ 3 ತಿಂಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರನ ಇಂಟರ್ವೆನ್ಷನ್ ಮಾಡಬೇಕು ಅನ್ನೋ ಕಾರಣದ ಬಗ್ಗೆ ಇವತ್ತು ಇದನ್ನ 0 ಅವರ್ ಅಲ್ಲಿ ವಿಚಾರಣೆ ಎತ್ಕೊಂಡಿದ್ದಾಯ್ತು. ಹಾಗೆ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಖರ್ಗೆ ಸಾಹೇಬರು ಕೂಡ ಈ ವಿಚಾರನ ಎತ್ಕೊಂಡ್ರು ಪಾರ್ಲಿಮೆಂಟ್ ಅಲ್ಲಿ. ಇದನ್ನ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಇದನ್ನ ಇವತ್ತು ಅದಕ್ಕೆ ಎಲ್ಲ ಅಸೋಸಿಯೇಟ್ ಮಾಡಿದ್ರು ಕೂಡ. ಯಾಕೆ ಅಂತ ಅಂದ್ರೆ ಇವತ್ತು ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತ ಈ ಕಬ್ಬು ಬೆಳೆಗಾರರ ಒಂದು ಪ್ರೊಟೆಸ್ಟ್ ಏನಿದೆ, ಇಷ್ಟೊಂದು ಅತಿರೇಕಕ್ಕೆ ಹೋಗ್ಲಿಕ್ಕೆ ಕಾರಣ ಆದ್ರೂ ಏನು, ಯಾಕೆ ಇದನ್ನ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿ ತಗೋತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ಚರ್ಚೆನ ಮಾಡಿದ್ವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಬೆರೆಸುವಂತದ್ದಲ್ಲ. ಯಾವಾಗ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲಾ ಎಂಪಿಗಳು ಕೂಡ ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾವೆಲ್ಲ ಒಟ್ಟಿಗೆ ನಿಲ್ಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ರಾಜ್ಯದ ರೆಸ್ಪಾನ್ಸಿಬಿಲಿಟಿ. ಅದನ್ನ ಬಿಟ್ಟು ನಾವು ಪಕ್ಷ ಭೇದನ ಇಟ್ಕೊಂಡು ನಾವು ನಮ್ಮ ಆಗ್ತಾ ಇರುವಂತ ರೈತರಿಗೆ, ಎಷ್ಟು ಜನ ರೈತರುಗಳು ಇವತ್ತು ಎಷ್ಟು ಸುಮಾರು 10 ಜಿಲ್ಲೆ ಇವತ್ತು ಇದರಿಂದ ತತ್ತರಿಸಿ ಹೋಗ್ಬಿಟ್ಟಿದೆ. ಅದರಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಬೀದರು, ಗದಗು, ಹಾವೇರಿ ಮತ್ತೆ ಧಾರವಾಡ, ಇಷ್ಟೂ ಜಿಲ್ಲೆಗಳು ಈ ಶುಗರ್ ಕೇನ್ ಏನ್ ಬೆಳೀತಾರೆ ಇವರು ತತ್ತರಿಸ್ತಾ ಇದ್ದಾರೆ. ಅದರ ರೇಟು ವರ್ಕೌಟ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ನಾವಿವತ್ತು ಅಲ್ಲಿ ಹೌಸಲ್ಲಿ ಗಮನಕ್ಕೆ ತಂದಂತದ್ದು ಖರ್ಗೆ ಸಾಹೇಬರು ಮತ್ತೆ ನಾವೆಲ್ಲ ಎಂದು ಫೇರ್ ಪ್ರೈಸ್ ಏನು ಅನೌನ್ಸ್ ಮಾಡ್ತಾರೆ ಯೂನಿಯನ್ ಗೌರ್ಮೆಂಟ್, ಅದು 25-26ರ ಒಂದು ಇದನ್ನ ಏನ್ ಫಿಕ್ಸ್ ಮಾಡಿದ್ದಾರೆ 355 ರೂಪಾಯಿ ಪರ್ ಕ್ವಿಂಟಲ್, ಅದು ಸಫಿಶಿಯಂಟ್ ಇಲ್ಲ. ಯಾಕೆ ಅಂತ ಅಂದ್ರೆ ಇವತ್ತು ಹಾರ್ವೆಸ್ಟಿಂಗ್ ಅವರು ಏನು ಬೆಳಿಲಿಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಲೆಕ್ಕ ತಗೊಂಡ್ರೆ ಸುಮಾರು 800-900 ರೂಪಾಯಿ ಖರ್ಚಾಗಬಹುದು. ಅವ್ರಿಗೆ ಕೊನೆಗೆ ಉಳ್ಕೊಳ್ಳೋದು 2600-3000 ರೂಪಾಯಿ ದುಡ್ಡು ಮಾತ್ರ ಇವತ್ತು ಪಟ್ಟನ್ಗೆ ಉಳ್ಕೊಳ್ಳುತ್ತೆ. ಇದು ಅವ್ರಿಗೆ ಸಾಕಾಗಲ್ಲ. ಇದೇನು ಅವ್ರು ಪ್ರಾಫಿಟ್ ಕೇಳ್ತಾ ಇಲ್ಲ, ಫಾರ್ಮರ್ಸ್ ಪ್ರಾಫಿಟ್ ಕೇಳ್ತಾ ಇಲ್ಲ. ಅವ್ರಿಗೆ ಇವತ್ತು ಏನ್ ಸಿಗ್ತಾ ಇರುವಂತ ದುಡ್ಡು, ಏನ್ ಕೇಳ್ತಾ ಇರುವಂತ ದುಡ್ಡು ಅಲ್ಲಿಗೆ ನ್ಯಾರ ಆಗುವಷ್ಟು ಅವ್ರಿಗೆ ಲಾಸ್ ಆಗದೆ ಇರೋ ರೀತಿಯಲ್ಲಿ ಮಾತ್ರ ಅವ್ರಿಗೆ ಮಾಡ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ ಹೊರತು ಅವ್ರದ್ದು ಯಾವುದೇ ರೀತಿಯಾದಂತ ಪ್ರಾಫಿಟ್ ಮಾಡೋದಕ್ಕೆ ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ ಇದು. ಇದಕ್ಕೆಲ್ಲ ಕಾರಣ ಏನಂತ ಅಂದ್ರೆ ಇವತ್ತು 24-25ರಲ್ಲಿ ಕೇಂದ್ರ ಸರ್ಕಾರ ಎಥಿನಾಲ್ ಅಲಾಟ್ಮೆಂಟ್ ಅಲ್ಲಿ ಏನಿದೆ ಅದರಲ್ಲಿ ನಡೆದಿರುವಂತ ಒಂದು ಡಿಸ್ಕ್ರಿಮಿನೇಷನ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡುತ್ತೆ. ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತದ್ದು ನಾವು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಪ್ರೊಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ತುಂಬಾ ಬಹಳ ಬೇಸರ ಇದೆ. 24-25ರಲ್ಲಿ ಕರ್ನಾಟಕ ಬರೀ 47 ಕೋಟಿ ಲೀಟರ್ಸ್ನ ಮಾತ್ರ ರಿಸೀವ್ ಮಾಡ್ಕೊಂಡಿದೆ. 47 ಕೋಟಿ ಲೀಟರ್ಸ್ನ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಹೇಳ್ತಾರೆ 116.30 ಕ್ರೋರ್ ಲೀಟರ್ಸ್ನ ಇದನ್ನ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಸರಿ ಸ್ಟೇಟ್ಮೆಂಟ್ ಎಲ್ಲ ಮಾಡಿ ಹೇಳಿದ್ರು. ಅದು ತಪ್ಪು. ಅದಕ್ಕೆ ಹೇಗಪ್ಪ ತಪ್ಪು ಅಂತ ಹೇಳ್ತೀನಿ ಅಂತ ಅಂದ್ರೆ ಮೊನ್ನೆ ಆಗಸ್ಟ್ 6-25ರಲ್ಲಿ ಕೇಳಿದಂತ ಪಾರ್ಲಿಮೆಂಟರಿ ರಿಪ್ಲೈನಲ್ಲಿ ಅದೇ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ತಗೊಂಡಿರೋದು 116 ಅಲ್ಲ, ಬರೀ 47 ಕೋಟಿ ಲೀಟರ್ಸ್ ಮಾತ್ರ ಅಂತ ಅಂದ್ಬಿಟ್ಟು ಉತ್ತರ ಕೊಡ್ತಾರೆ. ಕರ್ನಾಟಕ 879 ಕೋಟಿ ಲೀಟರ್ಸ್ ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇದ್ರೂ ಕೂಡ ಇಷ್ಟು ಕಮ್ಮಿನ ಪ್ರೊಕ್ಯೂರ್ ಮಾಡ್ತಾ ಇದೆ ಅಂತ ಅಂದ್ರೆ ಇದೇ ಗುಜರಾತ್ ಅಲ್ಲಿ ಅವ್ರ ಕೆಪಾಸಿಟಿ ಇರೋದು 40 ಕೋಟಿ ಲೀಟರ್ಸ್ ನ ಪ್ರೊಡ್ಯೂಸ್ ಮಾಡೋಕೆ ಕೆಪಾಸಿಟಿ, ಆದ್ರೆ ಅಲ್ಲಿ ತಗೊಂಡಿರುವಂತದ್ದು 31 ಕೋಟಿ ಲೀಟರ್ ನ ತಗೊಂಡಿದ್ದಾರೆ. ಅಂದ್ರೆ ಔಟ್ ಆಫ್ 40 ಕೋಟಿ ಕೆಪಾಸಿಟಿ ಇರುವಂತ ಗುಜರಾತ್ ಅಲ್ಲಿ 31 ಕೋಟಿನ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇದು ನಾನು ಹೇಳ್ತಾ ಇರೋದು ಏನು ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಮಿನಿಸ್ಟರ್, ಅದನ್ನ ನಾನು ಹೇಳ್ತಾ ಇರೋ ಅಂಕಿಅಂಶನ, ಇದು ನನ್ನದಲ್ಲ, ಇದು ಸತ್ಯಾಂಶ. ಈಗ ಆನ್ಸರ್ ಮಾಡಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಿರುವಂತದ್ದು ಡಿಸ್ಕ್ರಿಮಿನೇಷನ್ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ದಿವಸ ಯೋಚನೆ ಮಾಡ್ತೀವಿ. ಎಥೆನಾಲ್ ನ ನೀವು ಕರೆಕ್ಟ್ ಆಗಿ ಪ್ರೊಕ್ಯೂರ್ ಮಾಡಲಿಲ್ಲ ಕರ್ನಾಟಕದಲ್ಲಿ 870 ಕೋಟಿ ಲೀಟರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂತ ಅಂದ್ರೆ ಅಲ್ಲಿಗೆ ಹೇಗೆ ಕರ್ನಾಟಕ ಸಸ್ಟೈನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು.
ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಇವತ್ತು ಈ ದಾಟು ಮತ್ತೆ ಫ್ಲಡ್ ಎಲ್ಲ ಬಂದಿರೋದು ತಮ್ಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ಈ ವರ್ಷ 60 ಲಕ್ಷ ಮೆಟ್ರಿಕ್ ಟನ್ಗಳನ್ನ ಇವತ್ತು ಮೆಕ್ಕೆಜೋಳನ ಪ್ರತಿದಿನ ಬೆಳೆದಿದ್ದಾರೆ ಇವತ್ತು ದಿವಸ. ಆದ್ರೆ ಇವತ್ತು ತನಕ ಕೇಂದ್ರ ಸರ್ಕಾರ ಮುಂದೆ ಬಂದಿದ್ದು ಅದಕ್ಕೆ MSP ಫಿಕ್ಸ್ ಮಾಡಿಲ್ಲ. ಆದ್ರೆ ಕರ್ನಾಟಕ ಸರ್ಕಾರ ಒಂದ್ ಹೆಜ್ಜೆ ಮುಂದೆ ಬಂದು ಅವರು ಆ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆದ್ರೂ ಕೂಡ ಆದ್ರೆ ರಾಜ್ಯ ಸರ್ಕಾರ ಇವತ್ತು ಒಂದು ದಿವಸ ಪ್ರಕ್ಯೂರ್ ಮಾಡುವಂತ ಅಂದ್ರೆ ತಗೊಳ್ಳುವಂತ ಕೆಪಾಸಿಟಿನ 20 ಕ್ವಿಂಟಾಲಿಂದ 50 ಕ್ವಿಂಟಾಲ್ಗೆ ಹೆಚ್ಚಿ ಅಟ್ಲೀಸ್ಟ್ ಸ್ವಲ್ಪ ನೆರವಿಗೆ ಬಂದಿರುವಂತದ್ದು ರಾಜ್ಯ ಸರ್ಕಾರ. ಆದ್ರೆ ನಾನು ಒಂದು ಪ್ರಶ್ನೆ ಕೇಳೋದು ಕೇಂದ್ರ ಸರ್ಕಾರಕ್ಕೆ, ಇವತ್ತು ನಾನು ಹೌಸಲ್ಲೂ ನಾನು ಕೇಳಿರುವಂತದ್ದು, ಖರ್ಗೆ ಸಾಹೇಬರು ಕೇಳಿದಂಥದ್ದು ಏನಂತ ಅಂದ್ರೆ, ಈಗ ಯೂನಿಯನ್ ಗೌರ್ಮೆಂಟ್ FRP ನ ಶುಗರ್ MSP ನ ಎಕ್ಸ್ಪೋರ್ಟ್ ಪರ್ಮಿಷನ್ ನ ಎಥಿನಾಲ್ ಪ್ರೊಕ್ಯೂರ್ಮೆಂಟ್ ನ ಬ್ಲೆಂಡಿಂಗ್ ಟಾರ್ಗೆಟ್ಸ್ ನ ಮಲಾಸಿಸ್ ಡ್ಯೂಟೀಸ್ ಮತ್ತೆ ಪೇಮೆಂಟ್ ಎಲ್ಲಾ ಇದನ್ನು ಪೇಮೆಂಟ್ ಫಿಕ್ಸ್ ಮಾಡೋದು ಪ್ರತಿಯೊಂದನ್ನು ಕೂಡ ಅವರೇ ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಬ್ಲೈಮ್ ಮಾಡೋದು ಸರಿನಾ? ಎಕ್ಸ್ಪೋರ್ಟ್ ಪರ್ಮಿಷನ್ ಕೊಡೋರು ಅವರು, ಎಥನಾಲ್ ಫಿಕ್ಸ್ ಮಾಡೋರು ಅವರು, ಗೊತ್ತಾಯ್ತಾ? ಆಮೇಲಿಂದ FRP ಫಿಕ್ಸ್ ಮಾಡೋರು ಅವರು, ಶುಗರ್ಗೆ MSP ಫಿಕ್ಸ್ ಮಾಡೋರು ಅವರು, ಗೊತ್ತಾಯ್ತಾ? ಇಷ್ಟನ್ನೆಲ್ಲ ಇಟ್ಕೊಂಡು ಲೈಸೆನ್ಸ್ ಕೊಡೋರು ಅವರು ಶುಗರ್ ಕಂಪನೀಸ್ಗೆ. ಇಷ್ಟೆಲ್ಲ ಇಟ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಬ್ಲೈಮ್ ಮಾಡೋದು ಸರಿನಾ? ಇದರಲ್ಲಿ ಒಬ್ಬ ಕೇಂದ್ರ ಸಚಿವರು ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಲ್ಬೇಕು ಜೊತೆಗೆ ಅಂತ. ರಾಜ್ಯ ಸರ್ಕಾರ ಮತ್ತೆ ಫ್ಯಾಕ್ಟರಿಯವರು 55 ರೂಪಾಯಿ ಕೊಟ್ಟು 100 ರೂಪಾಯಿನ ಹೆಚ್ಚಿಗೆ ಕೊಟ್ಟಿದ್ದಾರೆ. ನೀವು ಬಿಡಿ, ಕರ್ನಾಟಕಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಡಿ, ಯಾವ್ದನ್ನ ಅವ್ರಿಗೆ ಇಂಟರ್ವೆನ್ಷನ್. ಈಗ ಪ್ರೈಮ್ ಮಿನಿಸ್ಟರ್ ನಾನು ಕೇಳಿದ್ವಿ, ಪ್ರೈಮ್ ಮಿನಿಸ್ಟರ್ ಇಂಟರ್ವೆನ್ಷನ್ ಆಗಬೇಕು ಈ ಸಂದರ್ಭದಲ್ಲಿ. ದಿಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಇದನ್ನ ಇಲ್ಲ ಅಂತಂದ್ರೆ ನೀವು ರಾಜ್ಯ ಮಂತ್ರಿಗಳಿಗೆ, ನೀವು ಯೂನಿಯನ್ ಮಂತ್ರಿಗಳಿಗೆ ಬಿಡಬೇಡಿ ಇದನ್ನ. ಅವರು ಬರೀ ತಪ್ಪು ಗ್ರಹಿಕೆನ ನಿಮ್ಗೆ ತರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿ ತನಕ ನಾನೇನು ಅಂಕಿಅಂಶಗಳು ಕೊಟ್ಟಿದ್ದೀನಿ, ಇಷ್ಟು ಕೂಡ ಕರೆಕ್ಟ್ ಇದೆ. ನಿಮ್ಮ ಇಂಟರ್ವೆನ್ಷನ್ ಅವಶ್ಯಕತೆ ಇದೆ ಪ್ರೈಮ್ ಮಿನಿಸ್ಟರ್ದು, ನೀವು ಆಗ್ಬೇಕು ಇಂಟರ್ವೆನ್ಷನ್ ಆಗಿ. ಇವತ್ತಿನ ದಿವಸ ಸ್ಟೇಟ್ಗೆ ನೀವು ಫಿಕ್ಸ್ ಮಾಡೋದಕ್ಕೆ ಅಲೋ ಸ್ಟೇಟಸ್ ಟು ಫಿಕ್ಸ್ ಇದನ್ನ ಯಾವ್ದನ್ನ ಇದರ FRP ರೇಟ್ ನ ಫಿಕ್ಸ್ ಮಾಡೋದಕ್ಕೆ ಕೊಡಿ, MSP ರೇಟ್ ನ ಫಿಕ್ಸ್ ಮಾಡೋದಕ್ಕೆ ಸ್ಟೇಟ್ ಕೊಡಿ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ವಿಂಡೋಸ್ ಓಪನ್ ಮಾಡಿ, ಮತ್ತೆ ಅವ್ರಿಗೆ ಏನು ಎಥನಾಲ್ ಪ್ರೊಕ್ಯೂರ್ಮೆಂಟ್ ಇದೆ ಅದನ್ನ ಕರ್ನಾಟಕಕ್ಕೆ ಜಾಸ್ತಿ ಮಾಡಿ, ಮತ್ತೆ ಟೈಮ್ಲಿ ಪೇಮೆಂಟ್ ಕರೆಕ್ಟ್ ಆಗಿ ಫಾರ್ಮರ್ಸ್ಗೆ ಸಿಗೋ ತರ ಅಂತ ಒಂದು ಗ್ಯಾರಂಟಿನ ನೀವು ಕೊಡ್ಬೇಕು ಅಂತ ನಾನು ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇವತ್ತು ಹೌಸ್ ಅಲ್ಲಿ ನಾನು ಇವತ್ತು ಕೇಳಿದ್ದೀನಿ.